ಮಳೆ ಸುರಿಯುತ್ತಲೇ ಇದೆ. ನದಿಗಳು ತುಂಬಿ ಹರಿಯುತ್ತಿವೆ. ಇದರಿಂದ ಜಲಪಾತಗಳಿಗೂ ಜೀವ ಕಳೆ ಬಂದಿದೆ. ಸಣ್ಣ ಸಣ್ಣ ಝರಿಗಳು ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ನೋಡಲು ಎರಡು ಕಣ್ಣುಗಳು ಸಾಲುತ್ತಿಲ್ಲ. ವರ್ಣಿಸಲು ಇಲ್ಲಿ ಪದಗಳೇ ಇಲ್ಲ. ಧರೆಯಲ್ಲಿ ವರುಣ ನರ್ತನ ಶುರು ಮಾಡ್ತಿದ್ದಂತೆ ಜಲಪಾತಗಳು ಧುಮ್ಮಿಕ್ಕುತ್ತಿವೆ. ಅರಣ್ಯ ರಾಶಿ ಮಧ್ಯೆ ಸಿಂಗಾರ ಸಿರಿಯೇ ಅರಣಿದೆ. ಒಂದಲ್ಲ ಎರಡಲ್ಲ 250 ಅಡಿಗಳ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಇದು ಚಿಕ್ಕಮಗಳೂರಿನ ತೀರ್ಥಕೆರೆ ಜಲಪಾತ. ಹೊರನಾಡು ಶೃಂಗೇರಿ ಮಾರ್ಗ ಮಧ್ಯದಲ್ಲಿರುವ ಫಾಲ್ಸ್ನಲ್ಲಿ ಜಲ ವೈಭವವೇ ಮನೆ ಮಾಡಿದೆ. ಪ್ರವಾಸಿಗರ ದಂಡೆ ಡ್ಯಾಂಗೆ ಬರುತ್ತಿದ್ದು ಜಲಧಾರೆ ಕಂಡು ಖುಷಿ ಪಡ್ತಿದ್ದಾರೆ. ಹೊರನಾಡಿನ ಶೃಂಗೇರಿ ಹೋಗ್ತಿದ್ವಿ. ಹಾಗೆ ಈ ಜಲಪಾತ ನೋಡ್ಬಿಟ್ಟು ಫುಲ್ ಮಳೆಗೂ ಒಂದು ಇದಕ್ಕೂ ಫುಲ್ ಖುಷಿ ಆಗೋಯ್ತು ನೋಡಿ. ಇದೇ ಒಂದು ಬೇರೆ ಫೀಲಿಂಗೇ ಅನಿಸ್ತೈತಿ ನೋಡ್ಲಿಕ್ಕೆ ಬರೋಕ್ಕೆ. ಒಂದೇನೋ ಕ್ರೇಜ್ ಅನಿಸ್ತೈತಿ. ಇನ್ನು ತರೀಕೆರೆಯ ಕಲ್ಲತಗಿರಿ ಫಾಲ್ಸ್ ಕೂಡ ಮೈ ತುಂಬಿ ಹರಿಯುತ್ತಿದೆ. ಕಾವೇರಿ ಹಾಗೂ ಕಬಿನಿ ನದಿ ನೀರಿನಿಂದಾಗಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವ ಹೊಗೆನಕಲ್ ಜಲಪಾತಕ್ಕೆ ರಾಜಕಳೆ ಬಂದಿದೆ. 21,000 ಕ್ಯೂಸೆಕ್ ನೀರಿನ ಹರಿವಿನಿಂದ ಜಲಪಾತ ತುಂಬಿ ತುಳುಕುತ್ತಿದೆ. ಇನ್ನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಅಂಜನಾಪುರ ಡ್ಯಾಂ ಭರ್ತಿಯಾಗಿದ್ದು ಕೋಡಿ ಬಿದ್ದಿದೆ. ಜಲಧಾರೆ ಕಂಡು ರೈತರ ಮೊಗದಲ್ಲಿ ಹರ್ಷ ಮನೆ ಮಾಡಿದೆ. ಅತ್ತ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಮಳೆಯಿಂದಾಗಿ ಬೆಳಗಾವಿಯ ಹಲವು ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿದೆ. ರಾಜ್ಯದ ಗಡಿಯಲ್ಲಿರುವ ಮಸ್ತ್ ತಿಲ್ಲಾರಿ ಧಾಮಣಿ ಫಾಲ್ಸ್ ಕೂಡ ಭೋರ್ಗರೆಯುತ್ತಿದೆ. ದಟ್ಟ ಕಾಡಿನ ಮಧ್ಯೆ 1.5 ಕಿಲೋಮೀಟರ್ ಸಾಗಿದ್ರೆ ಜಲಪಾತ ಸಿಗುತ್ತೆ. ಈ ಫಾಲ್ಸ್ ವೀಕ್ಷಣೆಗಾಗಿ ಅರಣ್ಯ ಇಲಾಖೆ ಜಿಎಸ್ಟಿ ಸೇರಿ ₹303 ದರ ನಿಗದಿ ಮಾಡಿದೆ. ಇದರಿಂದ ಪ್ರವಾಸಿಗರು ಜಲಪಾತದತ್ತ ಬರುತ್ತಿಲ್ಲ. ತಿಲ್ಲಾರಿ ಧಾಮಣಿ ಅರಣ್ಯದಲ್ಲಿ ಹಲವು ಬಗೆಯ ಹಾವುಗಳಿವೆ. TV9 ಕ್ಯಾಮೆರಾ ಕಣ್ಣಿಗೆ ಹಸಿರು ಹಾವು ಕಂಡಿತ್ತು. ಬ್ಯೂರೋ ರಿಪೋರ್ಟ್ TV9.